ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಅಕ್ಷಯ ತೃತೀಯದ ಒಂದು ಪೌರಾಣಿಕ ಹಿನ್ನೆಲೆಯನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮಗಳಿಗೆ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಒಂದು ಶುಭ ದಿನ ಅಂತ ಗೊತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅಕ್ಷಯ ತೃತೀಯ ಅಂತ ಬಂದಾಗ ಒಂದು ಒಂದು ಏನು ಬಂಗಾರವನ್ನ ಖರೀದಿ ಮಾಡುವಂಥದ್ದು. ಅಂದ್ರೆ ಕೆಲವು ಸಲ ಏನಾಗ್ತದೆ ಅಂದ್ರೆ ಇಷ್ಟಕ್ಕೆ ಸೀಮಿತ ಮಾಡ್ಕೊಂಡಿದೀವಿ. ಆದ್ರೆ ಇದರ ಒಂದು ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಇವತ್ತು ನಾನು ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕೌರವರು ಮತ್ತು ಪಾಂಡವರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಒಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಯಾವಾಗ ಪಾಂಡವರು ಅವರು ವನವಾಸಕ್ಕೆ ಹೋಗ್ತಾರೆ, ವನವಾಸಕ್ಕೆ ಹೋಗತಕ್ಕಂಥ ಸಮಯದಲ್ಲಿ ಅವರ ಜೊತೆ ಕೆಲವಷ್ಟು ಹಿಂಬಾಲಕರು ಬರ್ತಾರಂತೆ. ಅಂದ್ರೆ ಅವರನ್ನೇ ನಂಬಿದಂತ ಜನರು ಅಂತ ಇರ್ತಾರಲ್ಲ, ಅವರು ಪಾಪ ತುಂಬಾ ಅವ್ರಿಗೆ ನೋವಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಪಾಂಡವರು ವನವಾಸಕ್ಕೆ ಹೋಗ್ತಾರೆ, ವನವಾಸಕ್ಕೆ ಹೋದಂತ ಸಮಯದಲ್ಲಿ ಅವ್ರ ಜೊತೆ ಅವರ ಒಂದು ಕೆಲವು ಪ್ರಜೆಗಳು ಕೂಡ ಬರ್ತಾರೆ. ಈ ಒಂದು ಸಮಯದಲ್ಲಿ ಅವ್ರಗಳಿಗೆ ಏನಾಗುತ್ತೆ ಅಂದ್ರೆ ಊಟಕ್ಕೆಲ್ಲ ಬಹಳಷ್ಟು ತೊಂದರೆ ಆಗ್ತದೆ. ಆಗ ಅವ್ರು ಹೇಳ್ತಾರಂತೆ ಅಂದ್ರೆ ಯುಧಿಷ್ಠರು ಅಂತ ಹೇಳೋದಾದ್ರೆ ಪಾಂಡವರಲ್ಲಿ ಅವರು ಏನಾಗುತ್ತೆ 5 ಜನ ಪಾಂಡವರು, ನಾವು ಒಂದು ಪಂಚ ಪಾಂಡವರು ಅಂತ ಹೇಳ್ತೀವಿ. ಇದರಲ್ಲಿ ತುಂಬಾ ದೊಡ್ಡವರು ಯಾರು ಅಂತಂದ್ರೆ ಯುಧಿಷ್ಠರು ಹೇಳ್ತಾರಂತೆ ಅಲ್ಲಿ ಬಂದಂತಹ ಪ್ರಜೆಗಳಿಗೆ, ನೀವು ಬರಬೇಡಿ, ನೀವು ನಮ್ಮ ಜೊತೆ ಬರಬೇಡಿ, ನಿಮ್ಗಳಿಗೂ ಕೂಡ ಊಟಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಆ ಒಂದು ಸಂದರ್ಭದಲ್ಲಿ ಆ ಪ್ರಜೆಗಳು ಹೇಳ್ತಾರಂತೆ, ಅಂದ್ರೆ ಯಾರು ಅವ್ರ ಜೊತೆ ಬಂದಿರ್ತಾರೆ, ಹಿಂಬಾಲಕರು ಯಾರು ಇರ್ತಾರೆ ಅವರು, ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಮಗೆ ಏನು ಒಂದು ಆಹಾರ ಬೇಕು ಅದನ್ನ ನಾವು ಸಂಗ್ರಹಣೆ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಅವ್ರಿಗೆ ಬಹಳ ನೋವಾಗತ್ತೆ. ಯಾಕೆಂದ್ರೆ ಅವರು ಮೊದಲೇ ರಾಜರಾಗಿದ್ದದ್ದು, ಇಡೀ ಒಂದು ಏನಂತ ಹೇಳೋದಾದ್ರೆ ಒಂದು ರಾಜ್ಯವನ್ನ ಆಳದಂತಹ ಒಂದು ಯುಧಿಷ್ಠರಿಗೆ ಆ ಒಂದು ಮಾತನ್ನ ಕೇಳಿ ಪಾಪ ಬಹಳಷ್ಟು ದುಃಖ ಆಗ್ತದೆ. ಅದೇ ರೀತಿಯಲ್ಲಿ ಅವರನ್ನ ನೋಡಕ್ಕೆ ಅತಿಥಿಗಳಿಗೆ ಬರ್ತಿರ್ತಾರೆ, ಇವ್ರನ್ನ ಅತಿಥಿ ಸತ್ಕಾರ ಮಾಡೋಕ್ಕೂ ಕೂಡ ಆಗ್ತಿರಲ್ಲ. ಈ ಒಂದು ಸಂದರ್ಭದಲ್ಲಿ ಯುಧಿಷ್ಠರಿಗೆ ತುಂಬಾ ಅದ್ರ ಬಗ್ಗೆ ಬಹಳ ನೋವುಂಟಾಗ್ತದೆ. ನಂತರದಲ್ಲಿ ಅವರ ಗುರುಗಳು ಇರ್ತಾರೆ, ಅವರ ಗುರುಗಳ ಹತ್ರ ಹೋಗ್ತಾರೆ. ಯಾರು ಈ ಗುರುಗಳು ಅಂತ ಅಂದ್ರೆ ದೌಮ್ಯ ಮಹರ್ಷಿಗಳು ಅಂತ ಹೇಳಿ ದೌಮ್ಯ ಮಹರ್ಷಿಗಳ ಹತ್ರ ಹೋಗ್ತಾರೆ. ಅವ್ರು ಕೇಳ್ತಾರೆ, ಯುಧಿಷ್ಠರು ಕೇಳ್ತಾರೆ, ಈ ತರ ಮಹರ್ಷಿಗಳೇ, ಅಂದ್ರೆ ನಾವು ವನವಾಸದಲ್ಲಿ ಇದ್ದೀವಿ, ವನವಾಸದಲ್ಲಿ ನಮ್ಮನ್ನ ನೋಡಕ್ಕೆ ಕೆಲವು ಅತಿಥಿಗಳು ಬರ್ತಾರೆ, ಮತ್ತೆ ಹಿಂಬಾಲಕರು ಕೂಡ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರುಗಳಿಗೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಸತ್ಕಾರವನ್ನು ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಹಳ ನೋವಿನಿಂದ ಹೇಳ್ತಾರೆ. ಇದನ್ನ ಅವರು ಕೇಳಂತಹ ಅಂದ್ರೆ ದೌಮ್ಯ ಮಹರ್ಷಿಗಳು ಕೇಳಿ ಯುಧಿಷ್ಠರಿಗೆ ಹೇಳ್ತಾರೆ, ಒಂದು ಸಲಹೆಯನ್ನು ನೀಡ್ತಾರೆ. ನೋಡಪ್ಪ, ನೀನು ಯುಧಿಷ್ಠಿರ, ಎಲ್ಲಾ ಜೀವಿಯನ್ನ ಸಂರಕ್ಷಣೆ ಮಾಡತಕ್ಕಂಥ ಸೂರ್ಯ ದೇವರು ಏನಿದ್ದಾರೆ ಇವರನ್ನ ನೀವು ಆರಾಧನೆ ಮಾಡಿ. ಅಂದ್ರೆ ಶ್ರೀ ನಾರಾಯಣನ ಒಂದು ಅವತಾರ ಆದಂತ, ಅಂದ್ರೆ ಸೂರ್ಯನಾರಾಯಣನಾದಂತ ಶ್ರೀ ಸೂರ್ಯ ದೇವನಿಗೆ ನೀವು ಆರಾಧನೆಯನ್ನು ಮಾಡು, ಅವರು ನಿಮಗೆ ಏನಾಗುತ್ತೆ ಅಂತಂದ್ರೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನ ಕೇಳಿದಂತಹ ಯುಧಿಷ್ಠರರು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಧ್ಯಾನವನ್ನ ಮಾಡ್ತಾರೆ. ಅಂದ್ರೆ ಸೂರ್ಯ ದೇವರ ಒಂದು ಧ್ಯಾನವನ್ನ ಮಾಡ್ತಾರೆ. ಆ ಒಂದು ಭಕ್ತಿಗೆ ಸೂರ್ಯ ದೇವನ ಮೆಚ್ಚಿ ಅವ್ರು ಏನಾಗ್ತದೆ ಅಂದ್ರೆ ಪ್ರತ್ಯಕ್ಷ ಆಗ್ತಾರಂತೆ. ಸೂರ್ಯ ದೇವರು ಪ್ರತ್ಯಕ್ಷ ಆಗಿ ಅವರಿಗೆ ಒಂದು ಪಾತ್ರೆಯನ್ನ ಕೊಡ್ತಾರೆ. ಅವರ ಒಂದು ಭಕ್ತಿಗೆ ಮೆಚ್ಚಿದ ನಂತರದಲ್ಲಿ ಅವರಿಗೆ ಒಂದು ತಾಮ್ರದ ಒಂದು ಬಟ್ಟಲನ್ನ ಕೊಡ್ತಾರಂತೆ. ತಾಮ್ರದ ಬಟ್ಟಲನ್ನು ಕೊಟ್ಟರು. ಅದು ಬಹಳ ಆಶ್ಚರ್ಯ ಆಗ್ತದೆ, ಯುಧಿಷ್ಠರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಕೇಳ್ತಾರೆ, ಇದೇನಿದು ಅಂತ ಹೇಳ್ಬಿಟ್ಟು. ಇದು ನೋಡಪ್ಪ, ನಿಮ್ಮ ಯಾರು ಅತಿಥಿಗಳು ಬರ್ತಾರೆ ಅವರುಗಳಿಗೆ ಅನ್ನವನ್ನ ನೀಡತಕ್ಕಂತ ಇದೊಂದು ಅಕ್ಷಯ ಪಾತ್ರೆ ಇದು. ಇದನ್ನ ನೀವು ಇಟ್ಕೊಳ್ಳಿ. ನೀವು ಅಂದ್ರೆ ಇಲ್ಲಿ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ, ದ್ರೌಪದಿ ಊಟ ಮಾಡೋವರೆಗೂ ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಅಂದ್ರೆ ಕಡಿಮೆ ಆಗಲ್ಲ ಅಥವಾ ಮುಗಿಯಲ್ಲ. ದ್ರೌಪದಿ ಅಂದ್ರೆ ಪ್ರತಿದಿನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದ್ರೌಪದಿ ಊಟ ಆಗೋವರೆಗೂ ಕೂಡ ಇಲ್ಲಿ ಅಂದ್ರೆ ಆ ಪಾತ್ರೆಯಲ್ಲಿದ್ದಂತಹ ಅನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಥವಾ ಮುಗಿಯಲ್ಲ ಅಂತಕ್ಕಂಥ ಒಂದು ಹೇಳಿ, ಅಂದ್ರೆ ಒಂದು ಆಶೀರ್ವಾದ ಮಾಡಿ ಆ ಒಂದು ಬಟ್ಟಲನ್ನ ಸೂರ್ಯದೇವರು ಯುಧಿಷ್ಠರಿಗೆ ಕೊಡ್ತಾರೆ. ನಂತರದಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಅದರಲ್ಲಿ ಅವರು ತಮ್ಮ ಒಂದು ಅಡಿಗೆ ಆಗಿರ್ಬೋದು ಮತ್ತು ಅವರ ಈ ಒಂದು ಅತಿಥಿ ಸತ್ಕಾರವನ್ನ, ಅಂದ್ರೆ ಅವ್ರ ನಂತರದಲ್ಲಿ ಅವ್ರಿಗೆ ಊಟಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗಲ್ಲ. ಅಂದ್ರೆ ಅವರ ಒಂದು ಅತಿಥಿ ಸತ್ಕಾರವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರ ಆ ಒಂದು ವನವಾಸದಲ್ಲಿ ಇದ್ದಂತಹ ಸಮಯದಲ್ಲಿ ಅವರ ಒಂದು ಊಟಕ್ಕಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಲ್ಲ. ಅಂದ್ರೆ ಈ ಒಂದು ಅಕ್ಷಯ ಪಾತ್ರೆಯನ್ನ ಸೂರ್ಯ ದೇವನು ಯುಧಿಷ್ಠರಿಗೆ ನೀಡ್ತಾರೆ. ಅಂದ್ರೆ ಯಾವತ್ತು ನೀಡ್ತಾರೆ ಅಂತಂದ್ರೆ ಈ ದಿನ, ಅಂದ್ರೆ ನಾವು ಈ ಒಂದು ಅಕ್ಷಯ ತೃತೀಯ ಅಂತ ನಾವು ಹೇಳ್ತೀವಿ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನ. ಅಕ್ಷಯ ತೃತೀಯ ಅಂತ ಹೇಳೋದಾದ್ರೆ ಇದು ನಮಗೆ ವೈಶಾಖ ಮಾಸದ
ಶುಕ್ಲ ಪಕ್ಷದ 3ನೇ ದಿನ. ಈ ಒಂದು ಶುಭ ದಿನದಂದು ಯುಧಿಷ್ಠಿರರಿಗೆ ಸೂರ್ಯ ಭಗವಂತರು ಅವರ ಒಂದು ಅಕ್ಷಯ ಪಾತ್ರೆಯನ್ನ ನೀಡ್ತಾರೆ. ಅಂದ್ರೆ ಅವರ ಒಂದು ಊಟದ ಸಮಸ್ಯೆ ನಿವಾರಣೆ ಆಗ್ಲಿ ಅಂತ ಅಂದ್ಬಿಟ್ಟು ನೀಡ್ತಾರೆ. ಈ ಒಂದು ಶುಭ ದಿನವನ್ನ ನಾವು ಅಕ್ಷಯ ತೃತೀಯ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಮತ್ತೆ ಇನ್ನೊಂದು ಉಪಕಥೆ ಇದೆ ಸ್ನೇಹಿತರೆ. ಇದ್ಯಾವುದು ಅಂತ ಹೇಳಿದ್ರೆ, ಶ್ರೀಕೃಷ್ಣನ ಒಂದು ಬಾಲ್ಯದ ಗೆಳೆಯ ಇರ್ತಾನೆ, ಅವರ ಹೆಸರು ಬಂದ್ಬಿಟ್ಟು ಸುಧಾಮ ಅಂತ ಹೇಳಿ. ಅವ್ರಿಗೆ ಬಹಳಷ್ಟು ಕಷ್ಟ ಇರುತ್ತೆ, ಬಡತನ ಇರುತ್ತೆ. ಈ ಕೃಷ್ಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಶುಭ ದಿನದಂದು ಅಂದ್ರೆ ತೃತೀಯ ದಿನದಂದು ಈ ಒಂದು ನಾವು ಶುಕ್ಲ ಪಕ್ಷದ ತೃತೀಯ ದಿನ ಅಂದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಇವ್ರನ್ನ ಯಾರು ಸುಧಾಮನ ಅವ್ರ ಪರಿಸ್ಥಿತಿಯನ್ನ ನೋಡಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಆಶೀರ್ವಾದ ಮಾಡಿ ಅವರ ಬಡತನವನ್ನ ನಿವಾರಣೆ ಮಾಡ್ತಾರೆ. ಮತ್ತು ಅವರು ಆಶೀರ್ವಾದ ಮಾಡ್ತಾರಂತೆ, ನಿಮ್ಮ ಒಂದು ಬದುಕು ಅಕ್ಷಯ ಆಗ್ಲಿ ಅನ್ನತಕ್ಕಂತ ಒಂದು ಆಶೀರ್ವಾದ ಮಾಡಿ ಅವರ ಒಂದು ಬಡತನವನ್ನು ನಿವಾರಣೆ ಮಾಡ್ತಾರೆ. ಅದು ಕೂಡ ಉಲ್ಲೇಖ ಆಗಿದೆ. ಮತ್ತು ಇನ್ನೊಂದು ಇದೆ, ಉಪಕಥೆ ಇದೆ. ಇದ್ಯಾವುದು ಅಂತ ಹೇಳಿದ್ರೆ, ಕುಬೇರ. ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಸಂಪತ್ತಿಗೆ ನಾವು ಯಾವಾಗಲೂ ಕೂಡ ನಾವು ಒಂದು ದೇವತೆ ಅಂತ ಹೇಳಿದ್ರೆ ನಾವು ಕುಬೇರನಿಗೆ ಹೇಳ್ತೀವಿ. ಸಂಪತ್ತು ಆಗಿರ್ಬೋದು, ಸಮೃದ್ಧಿಗಾಗಿರ್ಬೋದು. ಶಿವನನ್ನ ಅವರು ತಪಸ್ಸು ಮಾಡ್ತಾರಂತೆ. ಯಾರು? ಕುಬೇರ ಶಿವನನ್ನ ಧ್ಯಾನ ಮಾಡ್ತಾರೆ, ನನಗೊಂದು ಸಂಪತ್ತು ಸಮೃದ್ಧಿಯನ್ನ ನೀಡು ಅಂತ ಹೇಳಿ. ಈ ಒಂದು ಶುಭ ದಿನದಂದು ಅವರು ಶಿವ ಕುಬೇರನಿಗೆ ಅನುಗ್ರಹ ಮಾಡ್ತಾರೆ. ಅಂದ್ರೆ ಈ ಒಂದು ಏನು ಅಂತ ಹೇಳೋದಾದ್ರೆ, ಅವರಿಗೆ ಸುಖ ಮತ್ತು ಸಮೃದ್ಧಿಯನ್ನ ನೀಡ್ತಾರೆ. ಇವೆಲ್ಲವೂ ಕೂಡ ಕಾರಣ ಆಗ್ತದೆ ಈ ಒಂದು ಅಕ್ಷಯ ತೃತೀಯಕ್ಕೆ. ಮತ್ತು ಈ ಒಂದು ದಿನ ಬಹಳಷ್ಟು ವಿಶೇಷವಾಗಿದೆ ಸ್ನೇಹಿತರೆ. ಯಾಕೆಂದ್ರೆ ಪರಶುರಾಮ ಹುಟ್ಟಿದ ದಿನ. ಅದೇ ರೀತಿಯಲ್ಲಿ ಮಹಾಭಾರತ ರಚನೆ ಅಂದ್ರೆ ಶುರು ಆಗಿದ್ದು ಈ ದಿನದಿಂದ ಶುರು ಆಗ್ತದೆ. ಮತ್ತು ಗಂಗೆಯನ್ನ ಭಗೀರಥರು ಈ ಒಂದು ಶುಭ ದಿನದಿಂದ ಭೂಮಿಗೆ ತರ್ತಾರೆ. ಇದೇ ರೀತಿಯಲ್ಲಿ ಬಹಳಷ್ಟು ಒಂದು ಶುಭ ಏನಾಗಿದೆ ವಿಚಾರ ಇರತಕ್ಕಂತ ಒಂದು ದಿನ. ನಿಮ್ಮ ಈ ಒಂದು ಇಷ್ಟನ್ನ ನಾನು ಈ ಒಂದು ಕಥೆಗಳನ್ನ ಅಂದ್ರೆ ಆ ಒಂದು ಉಪಕಥೆಗಳಾಗಿರ್ಬೋದು ಅಥವಾ ನಿಜವಾದ ಅದೊಂದು ಏನು ಒಂದು ಕ್ಯೂರಿಯಾಸಿಟಿ ಅಲ್ವಾ, ಏನಕ್ಕೆ ಆಕ್ಚುಲಿ ಅಕ್ಷಯ ತೃತೀಯ ಅಂತ ಹೇಳ್ತಾರೆ, ಇವೆಲ್ಲ ಒಂದು ಕಾರಣಗಳಿಂದ ಇದನ್ನ ಒಂದು ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ನಿಮ್ಮ ಒಂದು ಬದುಕಿನಲ್ಲೂ ಕೂಡ ಒಂದು ಅಕ್ಷಯ ತೃತೀಯ ಒಂದು ಒಳ್ಳೆ ಸಮೃದ್ಧಿಯನ್ನ ಮತ್ತು ಸುಖ ಸಮೃದ್ಧಿಯನ್ನ ನೀಡಲಿ ಅಂತ ಹೇಳಿ ನನ್ನ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್.